ನಮಸ್ತೆ ಎಲ್ಲರಿಗೂ. ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಮಾಡಿ ಮುಗಿಸಿದ್ದೀನಿ. ಇಲ್ಲಿ ಇವತ್ತು 2 ದಿನದ ಕೆಲಸ. ಈ ಕಡೆ ಮುಗಿಸಿ ಹಣ್ಣಿನ ಗಿಡ ಮುಗಿಸಿದರೆ ಎಲ್ಲ ಪಾಟು ಕ್ಲೀನ್ ಆದಂಗೆ ಆಗುತ್ತೆ, ಮಣ್ಣನ್ನು ಲೂಸ್ ಆದಂಗೆ ಆಗುತ್ತೆ. ಇವಾಗ ನಾನು ಹಣ್ಣಿನ ಗಿಡ ಬೇರೆ ರೀಪಾಟ್ ಮಾಡೋವು ಇದ್ದಾವಲ್ವ, ಅವನ್ನು ರೀಪಾಟ್ ಮಾಡ್ಕೋಬೇಕು. ಅದರಿಂದ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಎಲ್ಲ. ಆದರೆ ದಿನಾನೂ ಮಾಡ್ತಾಯಿಲ್ಲ ನಾನು. ಒಂದಿನ ಗ್ಯಾಪ್ ಬಿಟ್ಟು ಮಳೆ ಬಂದಾಗ, ತುಂಬ ಮಳೆ ಬಂದಾಗ ತಿರ್ಗಾ ಮಾರನೇ ದಿನ ಮಾಡಲ್ಲ. ತಿರ್ಗಾ ಸ್ವಲ್ಪ ದಿನ ಒಂದಿನ ಬಿಸಿಲು ಬಿದ್ದಿರುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ. ಅದರಿಂದ ತುಂಬ ಲೇಟ್ ಆಗುತ್ತೆ. ತುಂಬ ಮಳೆ ಬಂದಾಗಲೂ ಮಣ್ಣು ತುಂಬ ಹಸಿ ಇರೋದ್ರಿಂದ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ನಾವು ಲೂಸ್ ಮಾಡಿದ್ರೂ ಮಾಡ್ದಂಗಿರಲ್ಲ, ಮಣ್ಣು ಒದ್ದೇ ಇರುತ್ತಲ್ವ. ಅದರಿಂದ ಸ್ವಲ್ಪ ಒಂದಿನ ಬಿಸಿಲು ಬಿದ್ದಿರುತ್ತಲ್ಲ ಆವಾಗ. ಆಮೇಲೆ ಇದು ಅಂಜೂರ ಹಣ್ಣಿನ ಗಿಡದಲ್ಲಿ ಒಂಥರ ಕೊನೆಗೆಲ್ಲ ಸುಟ್ಟಂಗೆ ಆಗೋಗುತ್ತೆ. ಮಚ್ಚೆ ಬ್ಲ್ಯಾಕ್ ಮಚ್ಚೆ ಥರನೂ ಆಗುತ್ತೆ. ಕೆಳಗಡೆನೂ ಒಂಥರ ಯೆಲ್ಲೋ ಕಲರ್ ಮಚ್ಚೆ, ಮೇಲ್ಗಡೆ ಬ್ಲ್ಯಾಕ್ ಮಚ್ಚೆ ಎಲ್ಲ ಬರುತ್ತೆ. ಅದು ಎಲೆಗಳಿಗೆ ಸಾಮಾನ್ಯ ಬರುತ್ತೆ. ಆ ಥರ ಎಲೆಗಳು ಇದ್ದಾಗ ನೀವು ಎಲೆಗಳೆಲ್ಲ ತೆಗೆದ್ಬಿಟ್ಟು ಹಾಕಿದ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ. ಇಲ್ಲಿ ಹಣ್ಣಿನ ಗಿಡ ಅವೆಲ್ಲ ನಾನು ಮಣ್ಣು ಲೂಸ್ ಮಾಡ್ಕೋವಾಗ ಈ ಮೋಸಂಬಿ ಗಿಡ ತಂದಿದ್ನಲ್ವ JKBKಯಲ್ಲಿ, ಅದನ್ನು ರೀಪಾಟೇ ಮಾಡಿರಲಿಲ್ಲ. ಹಂಗೆ ಅಲ್ಲೇ ಪಾಟಲ್ಲಿ ಇದು ಸ್ಟಾರ್ ಫ್ರೂಟ್ ಗಿಡ ಇತ್ತು ಹಳೇದು, ಅದು ಹೋಗಿತ್ತು. ಆ ಪಾಟ್ ಖಾಲಿನೇ ಇತ್ತು. ಇವಾಗ ಅದೇ ಪಾಟ್ಗೆ ಹಂಗೆ ಅಲ್ಲೇ ಮಾಡಿದೆ. ಯಾಕೆಂದರೆ ಆ ಪಾಟ್ ಪೂರ್ತಿ ತೆಗಿಲಿಲ್ಲ ನಾನು. ಹೆಂಗೋ ಒಂದು ಸ್ಟಾರ್ ಫ್ರೂಟ್ ಮಾಡೋವಾಗ ಅದರಲ್ಲಿ ವೇಸ್ಟು ಎಲ್ಲ ಹಾಕಿ ಮಾಡಿದ್ವಿ. ಆದರೂ ಆ ಗಿಡ ಬದುಕಲಿಲ್ಲ. ಅದರಿಂದ ನಾನು ಅದು ಇನ್ನೂ ಅದರಲ್ಲಿ ಕೆಳಗಡೆ ಗೊಬ್ಬರದ ಅಂಶ ಇರುತ್ತೆ ಅಂತ ನಾನು ಅಲ್ಲೇ ಒಂದು ಚೀಲ ಹಾಸ್ಬಿಟ್ಟು ಒಂದು ಅರ್ಧ ಮಣ್ಣು ತೆಗೆದ್ಬಿಟ್ಟು ರೀಪಾಟ್ ಮಾಡ್ಕೊಂಡೆ. ಅದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು, ಎಲ್ಲ ಗೊತ್ತಿರುತ್ತಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಬೇರೆ ತುಂಬ ಇಕ್ಕಟ್ಟು ಜಾಗ. ನಾನು ಅದೊಂದು ಪಾಟ್ ಯಾಕಿನ್ನು ತೆಗಿಯೋದು ಅಂತ ಅಲ್ಲೇ ಮಾಡಿದೆ. ಆಮೇಲೆ ಇಲ್ಲಿ ಕೂಡ ಗ್ರೋ ಬ್ಯಾಗ್ ಕೂಡ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬೂದಿ ಹಾಕಿದ್ದೀನಿ. ಯಾಕೆಂದರೆ ತರಕಾರಿ ಗಿಡಗಳಿಗೆ ಅವಾಗವಾಗ ಬೂದಿ ಹಾಕಿದ್ರೆ ಒಳ್ಳೆಯದು. ಆವಾಗ ತಿಂಗಳಿಗೆ ಒಂದು ಸರಿ ಹಾಕಬೇಕು, ಜಾಸ್ತಿನೂ ಹಾಕ್ಬಾರ್ದು. ಅದು ಸ್ವಲ್ಪ ಹಾಕಬೇಕು. ನಿಮ್ಮ ಹತ್ರ ಬೂದಿ ಇಲ್ಲ ಅಂದರೆ ಫಂಗಸ್ ಆಗುತ್ತೆ ಮಳೆಗಾಲದಲ್ಲಿ ಅಂತ ಹಾಕೋದಷ್ಟೇ. ಬೂದಿ ಇಲ್ಲ ಅಂದರೆ ಅರಿಶಿನ ಹಾಕಿ ಸ್ವಲ್ಪ. ಈ ಮಳೆಗಾಲದಲ್ಲಿ ಅರಿಶಿನ ಫಂಗಸ್ ಸೈಡ್ ಥರನೇ ಕೆಲಸ ಮಾಡುತ್ತೆ. ಅದು ಅಲ್ಲದೆ ನಾನು ಮೊದಲೊಂದು ಸರಿ ಫಂಗಸ್ ಸೈಡ್ಗೆ ಹೇಳಿದ್ದೀನಿ. ಲವಂಗ, ಇಜ್ಜಿಲು, ಅರಿಶಿನ ಮೂರೂ ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಫಂಗಸ್ಗೆ ಒಳ್ಳೆಯದು. ಅದು ಕೂಡ ಹಾಕ್ಕೋಬೋದು ಇದ್ದರೆ. ನಾನು ಮಾಡಿರೋದು ಆಗೋಯ್ತು, ಅದಕ್ಕೆ ನಾನು ಬೂದಿ ಹಾಕ್ತಾಯಿದ್ದೀನಿ. ಅದು ಅಲ್ಲದೆ ನಂಗೆ ಬೂದಿ ಈಸಿಯಾಗಿ ಸಿಗುತ್ತೆ, ಬೂದಿ ಹಾಕ್ತೀನಿ. ಬೂದಿ ಇಲ್ಲಿ ಸಿಗದೇ ಇರೋರಿಗೆ ನಾನು ಹೇಳಿದ್ದು ಆ ಥರ ಮಾಡ್ಕೋಬೋದು, ಅಥವಾ ಅರಿಶಿನ ಹಾಕ್ಕೋಬೋದು. ನೋಡಿ, ಇಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಪಾಟ್ಗಳು ಕ್ಲೀನ್ ಮಾಡ್ಕೊಳಂಗೆ ಆಯಿತು. ಇನ್ನೊಂದು ಸ್ವಲ್ಪ ಇರುತ್ತೆ, ನೋಡಿಸ್ತೀನಿ ಯಾವುದು ಅಂತ. ಅದು ಹಬ್ಬ ಅಂದರೆ 1 ಅವರ್ ಕೆಲಸ, 1.5 ಗಂಟೆ ಕೆಲಸ. ನಮ್ಮ ಆಪಿಯಲ್ಲಿ ಮಲಗಿದೆ ಆಯವಾಗಿ. ಇಲ್ಲಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಆ ಗ್ರೋ ಬ್ಯಾಗ್ ಚಿಂತಾಮಣಿ ಚೆಂಡು ಹೂವು ಮೊನ್ನೆ ನೋಡಿಸಿದ್ದೀನಲ್ವ, ಆಗಲೇ ನಿಮಗೆ ನೋಡಿಸಿ ನಾನು ವಿಡಿಯೋ ಮಾಡೇ ಸುಮಾರು ದಿನ ಆಯಿತು. ಹತ್ತತ್ರ ತಿಂಗಳ 20 ದಿನ ಮೇಲೇ ಆಗ್ತಾ ಬಂತು. ಅದಿನ್ನು ಸ್ವಲ್ಪ ದಿನ ಹೂವು ಬಿಟ್ಟರೆ ಅವನ್ನು ತೆಗೆದ್ಬಿಟ್ಟು ನಾನು ಅದಕ್ಕೆ ಬೇರೆ ಹಾಕ್ಕೊತೀನಿ. ನಾನು ಅದು ಗೊಬ್ಬರ ಎಲ್ಲ ಕೊಟ್ಟಾದಮೇಲೆ ಸುಮಾರು 15 ದಿನ ಆಯಿತು. ಆಮೇಲೆ ಇವತ್ತು ಒಂದು ಹೊಸ ಕಲರ್ ಹೂವು ಅರಳಿದೆ, ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೂವು ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆಂದರೆ ಫಸ್ಟ್ ಸರಿ ತೋರಿಸಿ ಎಲ್ಲ ಇದೇ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಫ್ಲವರು ಅಂತೇಳಿ ಹಾಕ್ಬಿಡ್ತಾರೆ, ಸೂಪರ್ ವಿಡಿಯೋ ಅಂತ ಹಾಕ್ಬಿಡ್ತಾರೆ. ನೋಡೋದೇ ಇಲ್ಲ ವಿಡಿಯೋ. ಸುಮಾರು ಒಂದು 3 ನಿಮಿಷ ಆದರೂ ನೋಡಿ. ದಯವಿಟ್ಟು ಯಾರದೇ ವಿಡಿಯೋ ಆಗಲಿ ಒಂದು 3 ನಿಮಿಷ ನೋಡಿ. ನೀವು ಎಷ್ಟೊತ್ತು ನೋಡ್ತೀರೋ ಆಮೇಲೆ ಅವರು ಅಷ್ಟೊತ್ತೇ ನೋಡಿಬಿಡ್ತಾರೆ. ನಿಮ್ಮ ಕಮೆಂಟ್ಗಳಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ವಿಡಿಯೋ ನೋಡಿದ್ದೀರಾ ಅಂತ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬರ್ಸು ಆ ಥರ ಮಾಡ್ತಾ ಇರ್ತಾರೆ. ಮಾಡಿದರೆ ನಿಮಗೂ ಅದೇ ಥರ ಆಗೋಗುತ್ತೆ. ಅದರಿಂದ ನಾನು ಹೇಳೋದು ಏನಂದರೆ, ನೀವು ಯಾರೇ ವಿಡಿಯೋ ಆಗಲಿ ನೀವು 3 ನೋಡಿ 2 ನೋಡಿ, 3 ನಿಮಿಷ ನೋಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವರು ನಿಮ್ಮನ್ನು ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ದಯವಿಟ್ಟು ಸ್ವಲ್ಪ ನೋಡಿ, ಎಲ್ಲರಿಗೂ ಹೆಲ್ಪ್ ಮಾಡಿ. ಸುಮ್ಮನೆ ಒಂದು ಸೆಕೆಂಡು ಆಗಿರಲ್ಲ, ಇನ್ನೂ ಹಾಕಿ ಅಪ್ಲೋಡೇ ಮಾಡಿರಲ್ಲ, ಆಗಲೇ ಕಮೆಂಟ್ ಬಂದುಬಿಡುತ್ತೆ. ಒಂದೊಂದು ಸರಿ ಬೇಜಾರಾಗುತ್ತೆ ನೋಡಿ. ಆಮೇಲೆ ಸಾಮಂತಿಗೆ ಒಂದೊಂದು ಇವಾಗ ಅರಳ್ತಾ ಇದ್ದಾವೆ, ನಿಧಾನವಾಗಿ ಮೊಗ್ಗಾಗಿದ್ವಲ್ವ, ಇವಾಗ ಒಂದೊಂದೇ ಅರಳ್ತಾ ಇದ್ದಾವೆ. ಆಮೇಲೆ ಆ ಹೂವು ತುಂಬ ಭಾರ ಇರುತ್ತೆ. ಆ ಭಾರ ತಡಿಯೋಕ್ಕೆ ಒಂದು ಕೋಲ್ ಕಟ್ಟಬೇಕು. ತುಂಬ ಭಾರ, ಸಾಮಂತಿಗೆ ಹೂವನೇ ಭಾರ. ಅದು ಅಲ್ಲದೆ ಒಂದೇ ಬ್ರಾಂಚಲ್ಲಿ ಗೊಂಚಲಾಗಿಬಿಟ್ಟಾಗ ಇನ್ನೂ ಭಾರ ಜಾಸ್ತಿ ಆಗ್ಬಿಡುತ್ತೆ, ಅಥವಾ ಮುರಿಯೋ ಚಾನ್ಸು ಇರುತ್ತೆ. ಅವಕ್ಕೊಂದು ಕೋಲ್ ಕಟ್ಬಿಟ್ಟು ನೀವು ದಾರ ಕಟ್ಟಿ ನಿಲ್ಲಿಸ್ಕೋಬೇಕು. ಗಾಳಿ ಬಂದರೂ, ಇವಾಗ ಆಷಾಢದ ಗಾಳಿ ಬೇರೆ ಬೀಸ್ತಾ ಇರುತ್ತಲ್ವ, ಗಾಳಿ ಬಂದಾಗ
ಹೂವಿನ ಕೊಂಬೆ ಸಮೇತ ಮುರಿಯುತ್ತೆ ನೋಡಿ. ಇದು ಬೆಳಗ್ಗೆ ಬಂದ ತೆಗೆದಿದ್ದು, ಇನ್ನೂ ಅರಳಲಿಲ್ಲ. ಹೇಳಿದ್ದೀನಲ್ಲ ಇವತ್ತೊಂದು ಕಲರ್ ಹೂವು ತೋರಿಸ್ತೀನಿ ಅಂತ. ದಿನ ಒಂದೊಂದು ಕಲರ್ ಅರಳ್ತಾ ಇದ್ದಾವೆ ಇವಾಗ ನಾನು ಹಾಕಿರೋ ಗಿಡಗಳು. ಇದು ಪೂರ್ತಿ ಅರಳಿದ ಮೇಲೆ ತೆಗೆದಿರೋದು ನೋಡಿ. ಈ ಕಲರ್ ಅದು ಆ್ಯಶ್ ಕಲರ್, ತುಂಬ ಹಳೆಯ ಗಿಡ ಇದು. ಮಳೆಯಲ್ಲಿ ಒಂದು ಸರಿ ಬಕೆಟೆಲ್ಲ ಒಡೆದೋಗಿ ಅದು ಮಳೆಯಲ್ಲೇ ರೀಪಾಟಿರೋ ಮಾಡಿ ಹೊಡಿಯೋ ಐತೆ. ಆವಾಗ ಹಾಕಿದ್ದು ಮಾಡಿರೋದು ರೀಪಾಟ್ ಮತ್ತೆ ಮಾಡೋಕ್ಕೋಗಿಲ್ಲ, ಬರೀ ಪ್ರೂನ್ ಮಾಡ್ಕೊಂಡಿದ್ದೆ. ಇದನ್ನು ತುಂಬ ದೊಡ್ಡದಾಗಿ ಬೆಳೆದಿದೆ. ಆವಾಗ ಬರೀ 3 ಗಿಡ ಇದ್ದು ದಾಸವಾಳ, ಆವಾಗಲದ್ದು ತುಂಬ ಹಳೆಯದು. ಇವೆಲ್ಲ ನಾನು ಲಾಲ್ಬಾಗಿಂದ ತಂದಿರೋವು. ಇವಾಗ ಕಟಿಂಗ್ ಮಾಡ್ಕೊಂಡು ಒಂದೊಂದರಲ್ಲಿ 2 ಗಿಡ ಮಾಡ್ಕೊಂಡಿದ್ದೀನಿ. ರೇರ್ ಕಲರೆಲ್ಲ ನಾವು ದುಡ್ಡು ಕೊಟ್ಟೇ ತರಬೇಕಾಗುತ್ತೆ, ಕಟ್ಟಿಂಗ್ಸಿಂದ ಬರಲ್ಲ. ಒಂದೊಂದು ಹೈಬ್ರಿಡು. ಆಮೇಲೆ ಏರ್ ಲೇರಿಂಗ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಏರ್ ಲೇರಿಂಗು ದೊಡ್ಡ ದೊಡ್ಡ ಗಿಡಗಳಾದರೆ ಮಾಡ್ಬೋದು, ಚಿಕ್ಕ ಗಿಡಗಳಿಗೆ ಮಾಡೋಕ್ಕಾಗಲ್ಲ ಅಲ್ವಾ. ದಾಸವಾಳ ಅಂತೂ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ ಇಟ್ಟರೆ. ಆಮೇಲೆ ಇದು ಮೊಗ್ಗಾಗ್ತಾಯಿದೆ ಎಲ್ಲ, ಪ್ರತಿಯೊಂದು ದಾಸವಾಳನೂ ಮೊಗ್ಗಾಗ್ತಾಯಿದ್ದಾವೆ ಇವಾಗ. ಚೆನ್ನಾಗಿ ಖುಷಿ ಅನಿಸುತ್ತೆ. ಆಮೇಲೆ ಇದು ಬೀಜದಿಂದ ಬಂದಿರೋ ಗಿಡ. ಈ ಗಿಡ ನನಗೆ ಮೊಗ್ಗಾಗೋವರೆಗೂ ಗ್ಯಾರಂಟಿ ಇರಲಿಲ್ಲ, ಇದು ಗಿಡ ಇರುತ್ತೋ ಇಲ್ವೋ ಅನ್ನೋ ಆ ಥರ ಇತ್ತು. ಈಗಲೂ ನಿಮಗೆ ಗಮನಿಸಿದರೆ ಎಲೆಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿದೆ, ಹೆಲ್ದಿಯಾಗಿಲ್ಲ. ಆದರೂ ಮೊಗ್ಗು ಬಿಡ್ತಾ ಇದೆ ಎಲ್ಲ. ಆ ಅದೊಂದು ಹೂವು ಉಳ್ಕೊಂಡು ಅದು ಅರಳಿದಾಗ ನಿಮಗೆ ತೋರಿಸ್ತೀನಿ. ಆ ಹೂವಿಂದ ನನಗೆ ಫಸ್ಟು ವಾಚಿಂಗ್ ಅವರ್ ಬಂದಿದ್ದು ಅದೇ ಹೂವು ತೋರಿಸ್ದಾಗ. ಅದಾದಮೇಲೆ ನಾನು ಸುಮಾರು ಒಂದು 3 ದಿನ ಆದಮೇಲೆ ನೋಡಿ ಅಂಜೂರ ಹಣ್ಣು ಅರಳಿದೆ. ತುಂಬ ಚೆನ್ನಾಗಿ ಕಲರ್ ಬಂದಿದೆ, ಅದು ಫುಲ್ ಕಲರ್ ಬಂದಿದೆ. ಅದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಗಿಡದಲ್ಲೇ ಹಣ್ಣಾಗಿರೋ ಒಂದೇ ಹಣ್ಣಾಗಲಿ ನಾವೇ ಬೆಳೆದು ನಾವೇ ತಿನ್ನೋದು ಎಷ್ಟು ಖುಷಿ ಅನಿಸುತ್ತಲ್ವ. ನೋಡಿ ಖುಷಿ ಆಯಿತು. ಆಮೇಲೆ ಸೈಜೂ ಅಷ್ಟೇ, ಚಿಕ್ಕದಾಗೇನಿಲ್ಲ. ಪಾಟಲ್ಲಿ ಬೆಳೆದ್ರೂ ಮಾಮೂಲಿ ನಾರ್ಮಲ್ ಮಾರ್ತಾರಲ್ಲ ಅದೇ ಸೈಜ್ ಇದೆ. ಇದಕ್ಕಿಂತ ಒಂಚೂರು ದೊಡ್ಡದಾಗೇ ಬಿಡುತ್ತೆ ಒಂದೊಂದು ಸರಿ. ನೋಡಿ ಅಲ್ಲಿ ದಾಸವಾಳ, ಆಮೇಲೆ ಕಾಸ್ಮಾಸು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಹೂವು ಇದ್ರೇ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಹೋಗಿ. ನೋಡಿ ಇಲ್ಲೆಲ್ಲ ಮಲ್ಲಿಗೆ ಗಿಡ ಇಟ್ಟಿದ್ದೀನಿ, ಅಲ್ಲಿ ಉಡುಪಿ ಮಲ್ಲಿಗೆ. ಆಮೇಲೆ ಇದು ಕಟ್ಟಿಂಗಿಂದ ಬಂದಿರೋದು, ಅದನ್ನು ರೀಪಾಟ್ ಮಾಡ್ಕೊಂಡೆ. ಒಂದೊಂದೇ ಹಿಂಗೆ ಕ್ಲೀನ್ ಮಾಡ್ಬೇಕಾದ್ರೆ ಆ ಪಾಟಲ್ಲಿ ಏನಾದ್ರು ಹೋಗಿದ್ರೆ ಖಾಲಿ ಇದ್ದರೆ ಆ ಕಟಿಂಗ್ ರೆಡಿ ಇದ್ದರೆ ಹಂಗೆ ರೀಪಾಟ್ ಮಾಡ್ಕೊಂಡೇ ಹೋಗ್ಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡು ಅದು ಕೆಲಸ ಮಾಡ್ಕೊಂಬಿಡ್ತೀನಿ. ಅದಲ್ಲದೆ ಮಧ್ಯದಲ್ಲಿ ಭಾನುವಾರದ ದಿನ ಲಿಕ್ವಿಡ್ಗಳು ಕೊಡ್ತಾಯಿದ್ದೀನಿ. ಮಳೆ ಇಲ್ಲ ಅಂದಾಗ, ಒಂದಿನ ಮಳೆ ಇಲ್ಲ ಅಂದೂ ಕೊಡ್ತೀನಿ. ವಾರದಲ್ಲಿ 1 ಸರಿ ಅಥವಾ 2 ಸರಿ, ಯಾವ ಸರಿ ಆಗುತ್ತೋ ಆ ಲಿಕ್ವಿಡ್ ಕೊಡ್ತಾಯಿದ್ದೀನಿ. ಇದು ಕಾಕಡ, ಇಲ್ಲಿ ಕಾಕಡ, ಆಮೇಲೆ ಬಿಳಿದು ಜಾಜಿ ಹೂವು, ಅವು ಎಲ್ಲ ಅರಳ್ತಾ ಇದ್ದಾವೆ. ಮಲ್ಲಿಗೆ ಹೂವು ಆದ ತಕ್ಷಣ ಇವಾಗ ಜಾಜಿ ಹೂವು, ಕಾಕಡ ಸ್ಟಾರ್ಟ್ ಆಗಿದ್ದಾವೆ. ಇದಂತೂ ಪಾಪ ರೀಪಾಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಒಂದೊಂದು ಗಿಡಗಳು ಅದೇ ಥರ ಆಗ್ಬಿಡುತ್ತೆ. ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಅದು ಯಾವಾಗ ಕಲಿಯುತ್ತೋ ನೋಡಬೇಕು. ಒಂದೊಂದು ಎಷ್ಟು ಬೇಗ ರೀಪಾಟ್ ಮಾಡ್ಕೊಳ್ತೀವಿ, ಒಂದೊಂದು ಮಾಡೋಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಇದಿಷ್ಟು ಆದಮೇಲೆ ಇನ್ನೊಂದು ಚೂರು ಕೆಲಸ ಐತೆ ಅನ್ನಲ್ವ, ತೋರಿಸ್ತೀನಿ ಎಷ್ಟು ಕೆಲಸ ಐತೆ ಅಂತ. ಅದು 1 ದಿನದ ಕೆಲಸ ಆಗುತ್ತೆ. ಮಳೆ ಬರೋದಕ್ಕೆ ಮಧ್ಯೆಯಲ್ಲೇ ಒಂದಿನ ನನಗೆ ಕೆಲಸ ನಿಂತೋಗುತ್ತೆ. ಅದರಿಂದ ನೋಡಿ ನೆನ್ನೆ ಮಳೆ ಬಂದಿದ್ದು, ಆ ನೀರಿದೆ. ಆಮೇಲೆ ಗುಲಾಬಿ ಗಿಡದ್ದು ಹೇಳಿದ್ದು ಇನ್ನೊಂದು ಸ್ವಲ್ಪ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗಲೇ ಅದರಲ್ಲಿ ಒಂಥರ ಮಣ್ಣು ಇದಾಗ್ಬಿಟ್ಟಿದೆ. ಅದನ್ನೊಂಚೂರು ಕೆದಕ್ಬಿಟ್ರೆ ಆಗೋಗುತ್ತೆ. ಇದೇನು ಮೊನ್ನೆ ಮಾಡಿ ಕೆದಕ್ಬಿಟ್ರೆ ಸರಿ ಹೋಗುತ್ತೆ. ಈ ಥರ ಎಲ್ಲ ಇದಷ್ಟು ಆದಮೇಲೆ ನಾನು ಪೂರ್ತಿ ಗಾರ್ಡನ್ ಆದಂಗೆ ಆಗುತ್ತೆ. ಅದು ಇನ್ನೊಂದು ದಿನ ಕೆಲಸ. ಬೆಳಗ್ಗೆ ಹೊತ್ತು 1 ಗಂಟೆ 2 ಗಂಟೆ ಕೆಲಸ ಆದರೆ ಇನ್ನೆಲ್ಲ ಮುಗೀತು. ಗುಲಾಬಿ ಗಿಡ ಇನ್ನೊಂದು ದಿನ ಪೂರ್ತಿ ಒಂದು ಲೈನ್. ಗುಲಾಬಿ ಗಿಡದ ಮಾತ್ರ, ಮಲ್ಲಿಗೆ ಗಿಡ ಏನು ಮಾಡೋಕ್ಕೋಗಲ್ಲ. ಸ್ವಲ್ಪ ಕಿಚನ್ ವೇಸ್ಟ್ ಐತೆ, ಕಿಚನ್ ವೇಸ್ಟ್ ಗೊಬ್ಬರ ಇದೆ. ಅದನ್ನು ಗುಲಾಬಿ ಗಿಡಗಳಿಗೆ ಒಂಚೂರು ಮಣ್ಣು ಕೆದಕ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ವಿಡಿಯೋ ಏನು ಮಾಡೋಕ್ಕೋಗಲ್ಲ ನಾನು. ಆಮೇಲೆ ಇದು ಸಣ್ಣ ಮುಳುಜಾಜಿ ಅಂತೀವಲ್ಲ, ಅದು ಕಟಿಂಗ್ ಇಟ್ಟಿದ್ದೆಲ್ಲ ತೋರಿಸಿದ್ದೀನಿ ಇದರಲ್ಲಿ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ. ಅದು ಆಮೇಲೆ ಇಲ್ಲಿ ಕಟ್ ಮಾಡಿದ್ದು ಮರ್ಗ ಅವೆಲ್ಲ ಚೆನ್ನಾಗಿ ಚಿಗುರ್ತಾ ಇದ್ದಾವೆ. ದವನ ಮರ್ಗ ಎಲ್ಲ ಚಿಗುರ್ತಾ ಇದ್ದಾವೆ. ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಮಳೆ ಬರೋಕ್ಕೆ ಯಾವಾಗ ನಾನು ಕ್ಲೀನ್ ಮಾಡಿರ್ತೀನೋ ತಿರ್ಗಾ ಮಾರನೇ ದಿನವೇ ಅಲ್ಲಿ ಮಳೆ ಬರುತ್ತೆ. ಆವಾಗ ಆ ಮಳೆ ನೀರು ಪೂರ್ತಿ ಬೇರಿಗೆ ತಲುಪ್ಕೊಂಡು ಗಿಡಗಳೆಲ್ಲ ತುಂಬ ಹೆಲ್ದಿಯಾಗಿದ್ದಾವೆ. ನೋಡಿ ಇಲ್ಲೆಲ್ಲ ಮಾಡ್ಕೊಂಡಿದ್ದೀನಿ. ಎಲೆ ಬಳ್ಳಿ ಮಾತ್ರ ಅದೇ ಥರ ಇಟ್ಟಿದ್ದೀನಿ. ಮಣ್ಣೊಂದೇ ಸ್ವಲ್ಪ ಕೆದಕಿದ್ದು, ಲೂಸ್ ಮಾಡಿದ್ದು ಅಷ್ಟೇ. ಇಲ್ಲಿ ಸ್ನೇಕ್ ಪ್ಲ್ಯಾಂಟು, ಇದು ಕ್ರೋಟನ್ ಗಿಡ,
ಆಮೇಲೆ ಇದು ಒಂಥರ ಶೋ ಗಿಡ, ಅಲ್ವೇರ ಎಲ್ಲ ಚೆನ್ನಾಗಿದ್ದಾವೆ ಗಿಡಗಳು, ಒಂದು ಇದಿಲ್ಲ ಅನ್ನಂಗಿಲ್ಲ. ಒಂದೆರಡು ಗಿಡ ಮಾತ್ರ ನಮ್ಮ ಹ್ಯಾಪಿ ರೋಡ್ ಸೈಡ್ ಹೋಗೋವಾಗ ಆ ಗಿಡದ ಮೇಲೆ ಮಲ್ಕೊಂಡು ನೋಡಿಬಿಟ್ಟು ಒಂದೆರಡು ಗಿಡ ಮಾತ್ರ ಬಗ್ಗೋಗಿ ಒಣಗೋಯ್ತು. ಅವು ಅದಕ್ಕೆ ನೋಡೋಕೆ ಆಚೆ ಒಂದು ಕಡೆ ಪಾಟಿಡೋ ಜಾಗಕ್ಕೆ ಬಿಟ್ಬಿಟ್ರೆ ಸರಿ ಹೋಗುತ್ತೆ. ಇಲ್ಲ ಅಂದ್ರಿಗಿನ ರೋಡಲ್ಲಿ ಗೇಟ್ ಶಬ್ದ ಆದರೆ ನೋಡ್ಕೊಂಡು ಆ ಗಿಡಗಳು ಹೋಗಿದ್ದಾವೆ ನೋಡಿ. ಇದು ಚಿಂತಾಮಣಿ ಚೆಂಡು ಹೂವು ಇದರಲ್ಲಿ ದೊಡ್ಡ ಡ್ರಮ್ಮಲ್ಲಿ ಹಾಕಿರೋದ್ರಿಂದ ತುಂಬ ದೊಡ್ಡದಾಗಿ ಬೆಳೆದಿದೆ. ಅದನ್ನೊಂಚೂರು ಕಟ್ಟಬೇಕು. ಆಮೇಲೆ ಇದರಲ್ಲಿ ಚೇಪೆ ಗಿಡ ಇದೆಯಲ್ಲ, ಅದು ಯಾಕೋ ಹೆಲ್ದಿಯಾಗಿಲ್ಲ. ಇದರಲ್ಲಿರೋ ಚಿಂತಾಮಣಿ ಚೆಂಡು ಹೂವನ್ನು ನಾನು ತೆಗಿಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವೇನಾದ್ರು ಲಿಕ್ವಿಡ್ಡು ಅದು ಇದು ಕೊಟ್ಟಾಗ ಈ ಗಿಡ ಜಾಸ್ತಿ ತೊಗೊಂಡು ಆ ಗಿಡಕ್ಕೆ ಸಿಗಲ್ಲ ಅಂತ ಆ ಥರ ಮಾಡ್ತಾಯಿದ್ದೀನಿ. ಇದು ಡ್ರಮ್ಮಲ್ಲಿ ಹೆಲ್ದಿಯಾಗಿರೋದಕ್ಕೆ ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ದ್ರಾಕ್ಷಿ ಕಲರ್ ಬರ್ತಾಯಿದೆ ಒಂದೊಂದಾಗಿ. ಅವು ದ್ರಾಕ್ಷಿ ಕಲರ್ ಆದಮೇಲೆ ಅದನ್ನು ಪೂರ್ತಿ ನಾನು ಪ್ರೂನ್ ಮಾಡ್ಕೊಂಡು ಆರ್ಟ್ ಪ್ರೂನಿಂಗು ರೀಪಾಟ್ ಆದರೆ ರೀಪಾಟು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ತುಂಬ ಬೇರು ರೂಟ್ ಕೊಂಡಾಗಿದೆ, ಮೇಲೆಲ್ಲ ಕಾಣಿಸುತ್ತೆ ಬೇರು. ಅದಕ್ಕೆ ಅದು ಹಣ್ಣಾಗಲಿ ಅಂತ ಕಾಯ್ತಾಯಿದ್ದೀನಿ. ಹಣ್ಣೆಲ್ಲ ಆಗೋದ್ಮೇಲೆ ಇದು ಮಾಡ್ತೀನಿ ನೋಡಿ. ಇಷ್ಟು ನಾನು ಮಾಡ್ಕೊಂಡಿದ್ದೀನಿ. ಎಷ್ಟು ಪಾಟ್ ಇದ್ದಾವೆ ಅಂತ ಸದ್ಯಕ್ಕೆ ಎಣಿಸಿಲ್ಲ, ಯಾಕೆಂದರೆ ದಿನ ದಿನ ಚಿಕ್ಕ ದೊಡ್ಡ ಜಾಸ್ತಿನೇ ಆಗ್ತಾ ಇದ್ದಾವಲ್ಲ, ಗೊತ್ತಿಲ್ಲ. ಯಾಕೆಂದರೆ ಚಿಕ್ಕ ಪಾಟ್ಗಳನ್ನು ಪಾಟ್ಗಳಾಗಿ ಇಡೋದ್ರಿಂದ ನಿಮಗೆ ಸ್ವಲ್ಪನೇ ಕಾಣಿಸ್ತವೆ. ಎಲ್ಲ ಪಾಟು ಲೈನಿಗಿಟ್ಟರೆ ತುಂಬ ಪಾಟೇ ಆಗೋಗುತ್ತೆ. ಆಮೇಲೆ ಇದೊಂದು ರಾಣಿ ಪಿಂಕು, ಅದೆಷ್ಟು ಕದೆ ಬಂದಿರೋದು ಹಾಕಿರೋ ಬೀಜದಲ್ಲಿ. ಸಾವೆಗೆಡ್ಡೆ ಅಂತ ಇಟ್ಟಿದ್ದೀನಲ್ಲ, ಅದರಲ್ಲಿ ಹುಟ್ಟಿದ್ದು ಹೂವು ಕಲರ್ ಚೆನ್ನಾಗಿದೆ ಅದು. ಆಮೇಲೆ ಇದಕ್ಕೆ ಸ್ವಲ್ಪ ಫಂಗಸ್ ಜಾಸ್ತಿ. ಎಲೆ ಮೇಲೆ ನೋಡಿದ್ರಲ್ಲ, ಆ ಎಲೆಗಳೆಲ್ಲ ತೆಗಿಬೇಕು ಡೈಲಿ ನೋಡಿ, ಅದನ್ನು ಎಲೆಗಳೆಲ್ಲ ತೆಗಿತಾ ಇರಬೇಕು. ಆಮೇಲೆ ಇದು ದೊಡ್ಡದಾಗ್ತಾ ಇದೆ ಸೀತಾಫಲ, ಆದರೆ ಶೇಪ್ ಏನು ಅಷ್ಟು ಚೆನ್ನಾಗಿಲ್ಲ. ಫಸ್ಟ್ ಹಣ್ಣಲ್ವಾ, ನೋಡೋಣ ಅಂತ ಬಿಟ್ಟಿದ್ದೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಇದು ಇವೆಲ್ಲ ಹಣ್ಣಿನ ಗಿಡಗಳು. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇವು ಸ್ವಲ್ಪ ಆಪಲ್ ಬೇರು, ಇವೂ ಒಂದು 6 ಕಾಯೇನೋ ಉಳ್ಕೊಂಡಿದೆ. ನಿಧಾನವಾಗಿ ದೊಡ್ಡದಾಗುತ್ತೆ. ಇವಕ್ಕೂ ಅಷ್ಟೇ ಸ್ವಲ್ಪ ಕಿಚನ್ ವೇಸ್ಟು ಅಥವಾ ಕುರಿ ಗೊಬ್ಬರನ ಕೊಡಬೇಕು. ಇವಾಗ ಗೊಬ್ಬರ ಯಾವುದೂ ಇಲ್ಲ, ತರಿಸ್ಬೇಕು. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ತುಂಬ ಜನ ಲಿಂಕ್ ಕೇಳಿದ್ರಿ, ಲಿಂಕ್ ಇಲ್ಲ. ಇದು ವಾಟ್ಸಪ್ ನಂಬರು. ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡಿದ್ರು ಅಥವಾ ಮೆಸೇಜ್ ಹಾಕಿದ್ರೆ ಅವರು ತಿಳಿಸ್ತಾರೆ.